ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಭಾಗ 1ರಿಂದ ಭಾಗ 7 ತನಕ ನೋಡಿಲ್ಲ, ಈ ಕೂಡಲೇ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಇಷ್ಟವೆಂದರೆ ಪ್ರೀತಿ ಅಲ್ವಾ? ಭಾಗ 8. ಸಾಕ್ಷಿ. ನನ್ನ ಮನೆ, ನನ್ನ ಕುಟುಂಬ. ಮನಸ್ಸಿಗೆ ಏನೋ ಸಮಾಧಾನ. ಫ್ರೆಶ್ ಆದಾ? ಊಟ ಮಾಡೇ? ಬಂದೆ ಅತ್ತೆ. ವಾವ್, ಎಷ್ಟು ಚೆನ್ನಾಗಿ ಮಾಡಿದೀಯಾ ಗೊತ್ತಾ ಪಲ್ಯ ಎಂದು ಬೆರಳುಗಳನ್ನು ಚೀಪುತ್ತಾ ಎಷ್ಟೋ ದಿನಗಳ ನಂತರ ಇವತ್ತು ಊಟ ಮಾಡ್ತಿದ್ದೀನಿ ಎಂಬ ಭಾವ. ಅತ್ತೆ ಮಾವನ ಮನಸ್ಸೊಮ್ಮೆ ಮರಗಿ ಹೋಯಿತು. ಬೇಕು ಅಂದಿದ್ದೆಲ್ಲ ಕೇಳಿದ ತಕ್ಷಣ ಬಾಯಲ್ಲಿ ಇರೋದು. ಇವತ್ತು ನೋಡು, ಹೊಟ್ಟೆಗೆ ಇಟ್ಟಿಲ್ಲದಂತೆ ಹೇಗೆ ಸೊರಗಿದೆ ಜೀವ. ಅತ್ತೆ. ಅಂದಂಗೆ ಊಟದ್ದೇನು ಕತೆ? ಅದಕ್ಕೇನು, ಕಂಪನಿಯಲ್ಲೇ ಇರುತ್ತೆ. ಆದರೆ ಮನೆ ಥರ ಆಗುತ್ತಾ? ರಾತ್ರಿ ಆ ಹೋಟೆಲ್ ಈ ಹೋಟೆಲ್ ಅಂದುಕೊಂಡು ಹೊಟ್ಟೆ ಹಾಳಾಗಿದೆ. ಅಪ್ಪ. ಕೆಲಸದ ಕಡೆ ಏನೋ ತೊಂದರೆ ಅಂದೆ ಆಗಲೇ. ಅದು ಅಪ್ಪ, ಈ ಪರ್ಮನೆಂಟ್ ಎಂಪ್ಲಾಯಿಗಳು ನಾವೇ ಮೇಲಿಂದ ಬಿದ್ದಿದ್ದೀವೇನೋ ಅನ್ನೋ ಹಾಗೆ ಮಾಡ್ತಾರೆ. ಎಲ್ಲ ಕೆಲಸ ನಮಗೆ ಕೊಟ್ಟು ಹರಟೆ ಹೊಡೆಯುತ್ತಾ ಕೂತಿರ್ತಾರೆ. ಆಮೇಲೆ ಮೊನ್ನೆಯಂತೂ ಒಬ್ಬಳು ಮ್ಯಾನೇಜರ್, ಅವಳ ಅಂಡರಲ್ಲಿ ನಾನು ವರ್ಕ್ ಮಾಡೋದೇ ಇಲ್ಲ, ಆದರೂ ಸಂಬಂಧವಿಲ್ಲದ ಅವಳು ಮಾಡಬೇಕಾದ ಯಾವುದೋ ಪರ್ಸ್ನಲ್ ಕೆಲಸ ಕೊಡ್ತಾಳೆ. ನಾನು ಸೀದಾ ಮಾಡಲ್ಲ ಅಂದೆ. ಮಾತಿಗೆ ಮಾತು ಬೆಳೀತು. ಈ ಥರ ನನ್ನ ಹತ್ರ ಯಾರೂ ಮಾತಾಡಿರಲಿಲ್ಲ, ನೀವೇ ಮೊದಲು. ಎಷ್ಟು ಆ್ಯಟಿಟ್ಯೂಡ್ ನಿಮಗೆ ಅಂದಳು. ನಾನು ಅದಕ್ಕೆ, ಮೇಡಮ್, ಅನ್ರಿಲೇಟೆಡ್ ವರ್ಕ್ ಎಲ್ಲ ಮಾಡೋಕ್ಕಾಗಲ್ಲ, ನಾನಿಲ್ಲಿ ಕಲಿಯೋಕ್ಕೆ ಬಂದಿರೋದು. ಐ ಆಮ್ ಆಲ್ಸೋ ಫಸ್ಟ್ ಕ್ಲಾಸ್ ವಿತ್ ಡಿಸ್ಟಿಂಕ್ಷನ್ ಸ್ಟೂಡೆಂಟ್ ಅಂದೆ. ಅದನ್ನೇ ಮೈನ್ ಮ್ಯಾನೇಜರ್ ಮುಂದೆ ಎಲ್ಲ ಹೇಳಿ ಇಶ್ಯೂ ಮಾಡಿಬಿಟ್ಟಿದ್ಲು. ಹೀಗೆ ಇರ್ತಾರೆ ಜನ, ಏನು ಮಾಡೋಕ್ಕಾಗುತ್ತೆ? ವಾಹ್, ನನ್ನ ಮಗಳು ಎಷ್ಟು ಧೈರ್ಯಶಾಲಿ. ಅನ್ಯಾಯ ಆದರೆ ಸುಮ್ಮನೆ ಕೂರಲ್ಲ. ಕೆಲಸ ಹೋಗಬಹುದು ಅಂತ ಗೊತ್ತಿದ್ದರೋ ಈ ರೀತಿ ಮಾತಾಡಿದಳಲ್ಲ. ಈ ಕ್ವಾಲಿಟಿನೇ ನಂಗೆ ಬೇಕಿತ್ತು. ಅಪ್ಪ, ನಿಂಗೆ ಗೊತ್ತಾ, ಎಷ್ಟೋ ಜನ ಈ ಥರ ಆಗ್ತಿದೆ ಅಂತ ಗೊತ್ತಿದ್ದರೋ ಮಾತಾಡಲ್ಲ. ಅವರು ಬದುಕಬೇಕಲ್ಲ, ಅದಕ್ಕೆ. ಸ್ವಾಭಿಮಾನ ಕಳ್ಕೊಂಡು ಬದುಕೋದು ಒಂದು ಬದುಕೆ. ಕಷ್ಟಪಟ್ಟರೆ ಏನು ಬೇಕಿದ್ದನ್ನು ಸಾಧಿಸಬಹುದು. ಈ ಥರ ಜನ ಇರ್ತಾರಂತೆ. ಈಗ ದಬ್ಬಾಳಿಕೆ ನಡೆಯೋದು ಪಾಪ. ಅಪ್ಪ. ಆಯಿತು ಅಂದರೆ ಮಾಡು, ಇಲ್ಲ ಬಿಟ್ಬಿಡು. ನೋಡಪ್ಪ, ನನಗೆ ಸಂಬಳ ಕೊಡೋದು ಸರ್ಕಾರ, ಅಲ್ಲಿ ಸಾಕಷ್ಟು ಸಮಯ ಸಿಗುತ್ತೆ ಓದೋಕ್ಕೆ. ಆಮೇಲೆ ಕೆಲಸ ಏನಾದರೂ ಕೊಟ್ಟರೆ ಚೂರು ಎಕ್ಸ್ಪೀರಿಯೆನ್ಸನ್ನೂ ಸಿಗುತ್ತೆ. ಕೆಲಸದ ಜೊತೆ ಕೆಲಸನೂ ಆಗುತ್ತೆ, ಓದೂ ಆಗುತ್ತೆ. ಸುಮ್ಮನೆ ಮನೇಲಿ ಕೂತ್ಕೊಂಡು ಏನು ಮಾಡೋದು? ಸರಿ, ಆದರೆ ನಿನ್ನ ಗುರಿ ನೀನು ಮರಿಬೇಡ. ಸರಿ ಅಪ್ಪ. ಹೋಯ್, ಏನು ಮಾಡ್ತಿದ್ದೆ? ತಮ್ಮ. ನನ್ನ ಲವರ್ ಹತ್ರ ಮಾತಾಡ್ತಿದ್ದೆ. ಅಕ್ಕ, ಮಾತಾಡ್ತೀಯಾ? ಏನು, ನಿನಗೆ ಲವರಾ? ಹಾಂ, ಇನ್ನೇನು, ಮುಂದಿನ ವರ್ಷ ಡಿಗ್ರಿ ಮುಗಿಯುತ್ತಮ್ಮ. ನಾನೇನು ಚಿಕ್ಕವನಾ? ಸರಿ ಸರಿ, ಐ ಆಮ್ ಬ್ಯುಸಿ ನಾವ್. ಸುಮಾ, ನಿಂದೇನೇ ಕತೆ? ಹೇಗೆ ನಡೀತಿದೆ ಓದು? ಅದಕ್ಕೇನು, ಫಸ್ಟ್ ಕ್ಲಾಸ್ ಆಗಿ. ಮೊದಲೇ ಬೆಳ್ಳಗಿದ್ದೆ, ಇನ್ನೂ ಬೆಳ್ಳಗಾಗ್ಬಿಟ್ಟಿದೀಯಾ? ದಪ್ಪ ಕೂಡ ಆಗಿದೆಯಾ? ಅಕ್ಕ ನೋಡು, ನಾನೆಷ್ಟು ವೀಕ್ ಆಗಿದ್ದೀನಿ. ನನಗೂ ಹೇಳೆ, ಹೇಗೆ ದಪ್ಪ ಆಗೋದು? ನೀನು ಚಿಕನ್, ಮಟನ್, ಫಿಶ್ ತಿನ್ನೋ ಆಗ್ತೀಯಾ? ವ್ಯಾಕ್, ನಾನು ತಿನ್ನಲ್ಲಪ್ಪ. ತಮ್ಮ. ಅಂದಂಗೆ ಅಜ್ಜ ಅಜ್ಜಿ ತುಂಬ ಕೇಳಿದ್ರು. ಬಾ, ಹೋಗಿ ಬರೋಣ ಊರಿಗೆ. ಸರಿ ನಡಿ, ಹೋಗೋಣ. ಹೋ, ನನ್ನ ಮೊಮ್ಮಗಳು. ಆಹಾ, ಎಷ್ಟು ದೊಡ್ಡವಳಾಗ್ಬಿಟ್ಟಿದೀಯಾ. ಚೆನ್ನಾಗಿದೆಯಾ? ಹೇಗೆ ನಡೀತಿದೆ ಕೆಲಸ? ಎಷ್ಟು ಸಂಬಳ? ನಾನು ಮೊದಲೇ ಹೇಳಿದೆ ತಾನೇ, ನನ್ನ ಮೊಮ್ಮಗಳು ತುಂಬ ಜಾಣೆ ಅಂತ. ಹುಟ್ಟುದಾಗೆ ಗುರುಗಳು ಭವಿಷ್ಯ ನುಡಿದಿದ್ದರು, ಕಲೆಕ್ಟರ್ ಆಗ್ತಾಳೆ ಅಂತ. ಇದನ್ನೆಲ್ಲ ನೋಡೋಕ್ಕೆ ನನ್ನ ಮಗಳಿರಬೇಕಿತ್ತು. ದೇವ್ರು ಮೋಸ ಮಾಡಿಬಿಟ್ಟ. ದೇವ್ರಂತ ಅವಳನ್ನ ಕರ್ಕೊಂಡು ನನ್ನ ಮಡಿಲಿ ಬರಿದಾಗಿ ಮಾಡಿಬಿಟ್ಟ. ಅವಳಿದ್ದಿದ್ದರೆ ಇಷ್ಟೊತ್ತಿಗೆ ಏನೆಲ್ಲ ಆಗಿರುವವು. ನಿಮ್ಮಪ್ಪ ನೋಡು, ಅಪ್ಪಟ ಬಂಗಾರ. ಒಂದು ಅಡಿಕೆ ಹೋಳು ಬಾಯಲ್ಲಿ ಹಾಕಲ್ಲ. ಮಕ್ಕಳನ್ನ ಒಬ್ಬನೇ ಬೆಳೆಸೋದಲ್ಲದೆ ಎಲ್ಲ ಜವಾಬ್ದಾರಿಯನ್ನು ಹೊತ್ಕೊಂಡ. ನಮ್ಮ ಮನೆತನದಲ್ಲೇ ಅಂತಹ ಅಳಿಯ ಸಿಕ್ಕಿದ್ದೋ ನಮ್ಮ ಅದೃಷ್ಟ. ಬಾ ಸಾಕ್ಷಿ, ಇಲ್ಲಿ ನೋಡಿ, ಮತ್ತೆ 6-7 ವರ್ಷಗಳೇ ಆದವು. ಆದರೂ ನಿಮ್ಮ ಅತ್ತೆ ಮಾವ ಎಂತಹ ಮನುಷ್ಯರೋ, ಎಂತಹ ಒಳ್ಳೆ ಮನಸ್ಸಿನವರೋ. ನನ್ನ ಮಗಳ ಜವಾಬ್ದಾರಿ ಅವರೇ ಹೊತ್ತುಕೊಂಡು ಬೆಳೆಸಿದ್ದಾರೆ. ಈ ಕಾಲದಲ್ಲಿ ಸ್ವಂತ ಬರ್ತಿರ್ಲಿಲ್ಲ, ಮಗನೂ ಆಗಲ್ಲ ಅಂಥದ್ರಲ್ಲಿ ನಿಮ್ಮ ಮಾವ ಏನೇ ಆದರೂ ನಿಮ್ಮ ಜೊತೆ ಇರಬೇಕು ಅಂತ ನಿರ್ಧಾರ ಮಾಡಿದಾರಲ್ಲ, ಅವರದ್ದೇ ಪುಣ್ಯ ನಿಮಗೆ. ಎಂದೂ ಅವರನ್ನು ನೋಯಿಸಬೇಡಿ. ಅಂತಹ ಪುಣ್ಯಾತ್ಮರು ಎಲ್ಲಿ ಸಿಗ್ತಾರೆ? ಅಜ್ಜ, ಮಟನ್ ತಗೊಂಡು ಬರ್ತೀನಿ, ನನ್ನ ಮೊಮ್ಮಗಳು ಬಂದಿದ್ದಾಳೆ, ಚೆನ್ನಾಗಿ ಅಡುಗೆ ಮಾಡು. ಸಾಕ್ಷಿ. ಮಾವ, ಇನ್ನೂ ಎಲ್ಲಿದೆಯಾ? ಮಾವ. ತೋಟದಲ್ಲಿದ್ದೆ, ಬರ್ತಾ ಇದ್ದೀನಿ. ಚಿಕ್ಕ ಮಾವಂಗೆ ನಾನು ನೋಡಿದ ತಕ್ಷಣ ಕಣ್ಣಲ್ಲಿ ನೀರು. ನನ್ನವಳಾಗಬೇಕಂತ ಹುಟ್ಟಿದೋಳೋ, ಇವತ್ತಿಗೆ ಬರೀ ನನ್ನ ಮನೆಯ ಅತಿಥಿ. ಅದೆಷ್ಟು ಕನಸು ಕಂಡಿದ್ದೇನೋ ಚಿಕ್ಕವಾಗಿನಿಂದ.
ಜೀವ ಒಂದೇ ಕೈಯಲ್ಲಿ ಹಿಡಿದು ಕಾದಿದ್ದೆ ನಿನಗೋಸ್ಕರ. ನನ್ನ ಮೊದಲ ಪ್ರೀತಿ, ನನ್ನ ಜೀವ ಹೇಗೆ ಮರೆಯೋಕ್ಕೆ ಸಾಧ್ಯ? ಮೋಸ ಆಯಿತು ನನಗೂ ನನ್ನ ಪ್ರೀತಿಗೂ. ದೇವರೇ, ನೀನೆಷ್ಟು ಕಠೋರ. ಅಕ್ಕ ಇದ್ದಿದ್ದರೆ ಇದೇ ಕೈಯಿಂದ ಊರ್ ಜನರ ಮುಂದೆ ಭರ್ಜರಿಯಾಗಿ ಮದುವೆ ಆಗ್ತಿದ್ದೆ ನನ್ನ ಮನದರಸಿ ಜೊತೆ. ಅವಳ ಪ್ರಾಣ ಅಷ್ಟೇ ಅಲ್ಲ, ನನ್ನ ಜೀವನಾನು ನೀನು ಕಿತ್ಕೊಂಡೆ. ಮಾವ, ಬಾ ಒಳಗಡೆ. ಏನೇ ಅಕ್ಕನ ಮಗಳೇ, ಎಷ್ಟು ಸೊಕ್ಕು, ಎಷ್ಟು ವರ್ಷದ ನಂತರ ಇವಾಗ ಬರ್ತಿದೀಯಲ್ಲ. ಹೆಂಗಿದೆ ಮೈಗೆ? ಹಾಂ, ನೀನು ಮದುವೆ ಮಾಡ್ಕೊಂಡು ಮಕ್ಕಳು ಮಾಡ್ಕೊಂಡು ಖುಷಿಯಾಗಿದ್ದಲ್ಲಪ್ಪ. ಪಾಪ ಏನಕ್ಕೆ ತೊಂದರೆ ಕೊಡಬೇಕು ಅಂತ. ಎಷ್ಟೇ ಆದರೂ ನನ್ನ ಮೊದಲು ಹೆಂಡ್ತಿ ನೀನೇ ತಾನೇ. ಇವಾಗ ಹ್ಞೂ ಅನ್ನೋ, ಹಾಗೆ ತಾಳಿ ಕಟ್ಬಿಡ್ತೀನಿ. ಇಬ್ಬಿಬ್ರು ಇರೋರಂತ್ರಿ, ಒಬ್ಳು ಕೆಲಸ ಮಾಡಲಿ, ಇನ್ನೊಬ್ಳು ನನ್ನ ನೋಡ್ಕೊಂಡ್ಲಿ. ಏನಂತೀಯಾ? ಹಾಂ, ಬಂದ್ಬಿಡು. ಒಂದು ಮಗುನ ತಂದೆ ಆದರೂ ಇನ್ನೂ ಹೋಗಿ ನೋಡು ಆಸೆ. ಮೊದಲು ಅವಳನ್ನಾದರೂ ಚೆನ್ನಾಗಿ ನೋಡ್ಕೊ. ಹೋಯ್, ನನ್ನ ಕೆಪಾಸಿಟಿ ಬಗ್ಗೆ ಮಾತಾಡಬೇಡ. ಸುತ್ತಳ್ಳಿಯಲ್ಲಿ ಕೇಳ್ಕೊ. ನನ್ನಂಥವ್ರು ಸಿಕ್ಕರೆ ಮಾತಾಡೋ. ಹೊತ್ಕೊಂಡು ಹೋಗಿ ಮದುವೆ ಮಾಡ್ಕೊಂಡ್ರೆಯ ಏನೂ ಕೇಳ್ತಿರ್ಲಿಲ್ಲ. ಓಹೋ, ನಮ್ಮ ಅಕ್ಕನ್ನ ಮುಟ್ಟಾದರೂ ತೋರ್ಸಪ್ಪ ಮಾವ. ಏ ಮರಿ, ನೀನು ಅವಾಗ ಚಿಕ್ಕವನು ಕಣೋ, ಇನ್ನೂ ಹಾಲು ಕುಡ್ದಿದ್ದ ಬಾಯಿ ಒರೆಸ್ಕೊಳ್ಳಲು ಬರ್ತಿರ್ಲಿಲ್ಲ. ಸಾಕ್ಷಿ, ಅಷ್ಟಿದ್ದವನು ಕಾಯಬೇಕು. ಮದುವೆ ಏನಕ್ಕಾದೆ ಅರ್ಜೆಂಟಲ್ಲಿ? ಮಾವ, ನೀನು ನೋಡಿದ್ರೆ ಇಂಜಿನಿಯರ್, ರೈತನ ಮದುವೆ ಆಗ್ತಿದ್ದೇನೆ. ಆದರೂ ಕಾಯಿ ಅಂತ ಕೇಳೋಕೆ ಬಂದಾಗ ಒಂದು ಮಾತು ಹೇಳ್ಬೇಕಿತ್ತು. ನೀನು ಬಂದು ಕೇಳಿದ್ದ ನನಗೆ. ಯಾಕೆ ನಿಂಗೆ ಗೊತ್ತಿರಲಿಲ್ವಾ? ಅದೇ ಪ್ರಶ್ನೆ ನಿಂಗೆ ಗೊತ್ತಿರಲಿಲ್ವಾ? ನಾನು ಮೈನರ್ ಅಂತ ಆ ಚಿಕ್ಕ ವಯಸ್ಸಲ್ಲಿ ನನಗೇನು ಗೊತ್ತಿತ್ತು ಮದುವೆ ಅಂದರೆ? ಇವಾಗ ಬಂದು ಕೇಳಿದರೆ ಹ್ಞೂ ಅಂತಿದ್ದ. ಈ ಹೊಲ ಮನೆ ನೋಡ್ಕೊಳ್ಳೋ ರೈತನ್ನ ಇವಾಗಲೂ ನನಗೋಸ್ಕರನೇ ಕಾಯ್ದು ಮದುವೆ ಆಗದೆ ಹಾಗೆ ಇದ್ದಿದ್ದರೆ, ನೀನು ನಿನ್ನ ಪ್ರೀತಿ ನನ್ನ ಮುಂದೆ ಹೇಳಿಕೊಂಡಿದ್ದರೆ ಹ್ಞೂ ಅಂತಿದ್ದೇನೋ. ನೀನೇ ಏನೂ ಹೇಳಲಿಲ್ಲ. ಮಕ್ಕಳು ಮಾಡೋ ಅರ್ಜೆಂಟಲ್ಲಿತ್ತು ಅನಿಸುತ್ತೆ, ಅದಕ್ಕೆ ಮದುವೆ ಆಗಿದ್ದು. ಹೋಗಲಿ ಬಿಡು, ಆ ಯಾವ ಮಾತಿಗೂ ಅರ್ಥ ಇಲ್ಲ ಇವಾಗ. ನನ್ನ ಕೊನೆ ಉಸಿರು ಇರೋವರೆಗೂ ನಿನ್ನ ಮರೆಯೋಕ್ಕಾಗಲ್ಲ ಸಾಕ್ಷಿ. ಮೊದಲ ಪ್ರೀತಿ ಅದೆಷ್ಟೋ ಕನಸುಗಳು, ಆದರೆ ನನಗೆ ನಿನ್ನ ಜೊತೆ ಬಾಳೋ ಅದೃಷ್ಟ ಎಲ್ಲಿದೆ ಹೇಳು? ಮುಗಳ್ನಗುತ್ತಾ ಮಂತ್ಯದ ಕುಡುಕ ಮಾವ. ಹೋ, ನಮ್ಮ ಅಕ್ಕನ ಮಗಳು, ಬಾರಮ್ಮ ಬಾ. ಅಜ್ಜಿ, ಹೇ ಕುಡ್ಕೊಂಡು ಅದೆಲ್ಲಿ ಬಿದ್ದು ಬಂದಿದ್ಯೋ? ದೂರ ನಿಂತ್ಕೊ ಮಾತಾಡು. ಕುಡುಕ ಮಾವ, ಏನೋ ನಾನು ಬೆಳೆಸಿದ ಕೂಸವಳು. ಹೇ ಗೊತ್ತೇನೆ, ನೀನು ಹುಟ್ಟಿದಾಗ ಮೊದಲ ಬಾರಿ ಜೇನುತುಪ್ಪ ನಿನ್ನ ಬಾಯಿಗೆ ಸವರಿದ್ದು ನಾನೇ. ಸಾಕ್ಷಿ, ಮಾವ ಏನಿದು, ಇನ್ನೂ ಕುಡಿಯೋದು ಬಿಟ್ಟಿಲ್ವಾ? ಏನು ಮಾಡೋದು, ನಮ್ಮಕ್ಕ ಹೋಗ್ಬಿಟ್ಲು, ನನಗೆ ಬರಬಾರ್ದೆ ಆ ಸಾವು. ಅಜ್ಜಿ, ಸರಿ ಬಾಯೆಲ್ಲ ವಾಸನೆ ಬರ್ತಿದೆ, ಬಿಡು ಆ ಹುಡುಗಿಯನ್ನ. ನಿನಗೆ ಸಾವು ಬಂದಿದ್ದರೆ ನಾವೆಷ್ಟೋ ಚೆನ್ನಾಗಿರ್ತಿದ್ವಿ. ಈ ವಯಸ್ಸಾದ ಕಾಲಕ್ಕೂ ನಿನ್ನ ಈ ರೀತಿ ಸಾಕಬೇಕಲ್ಲ. ನೋಡಮ್ಮ, ಇದೇ ನಮ್ಮ ಕತೆ. ದೊಡ್ಡ ಮಾವ ಹೆಂಡತಿ ಮಾತು ಕೇಳಿಕೊಂಡು ಪಕ್ಕಕ್ಕೆ ಹೋದ. ಮಧ್ಯದವನು ಹೆಂಡತಿ ಮಕ್ಕಳನ್ನು ಬಿಟ್ಟು 3 ಹೊತ್ತು ಕುಡಿಸಾಯ್ತಾನೆ. ಚಿಕ್ಕ ಮಾವ ಒಬ್ಬನೇ ನಮಗೋಸ್ಕರ ಎಲ್ಲ ಬಿಟ್ಟು ಇಲ್ಲಿ ಇದ್ದಿದ್ದು. ದೇವರಂಥ ಮಗಳಂತೂ ನಮ್ಮ ಕಣ್ಣು ಮುಂದೆ ಸತ್ತು ಮಣ್ಣಾದಳು. ಇಷ್ಟೆಲ್ಲ ಆಸ್ತಿ ಇದ್ದರೂ ಮನಸ್ಸಿಗೆ ಸಮಾಧಾನನೇ ಇಲ್ಲ. ಸಂಬಂಧಿಕರು, ಹೋ ಸಾಕ್ಷಿ ಬಂದಿದ್ದಾಳಂತೆ, ಬಾರಮ್ಮ ಎಲ್ಲರೂ ಕೇಳ್ತಿದ್ದಾರೆ. ಹೋ ಮಾವ ಹೇಗಿದೆಯಾ? ಅಜ್ಜಂದಿರು ಮಾವಗಳಿಗಂತೂ ಲೆಕ್ಕನೇ ಇಲ್ಲ. ಬರ್ತೀನಿರು ನಿಮ್ಮ ಮನೆಗೂ. ಏನೇ ಬೆಂಗಳೂರು ಹುಡುಗಿ, ನಮ್ಮನ್ನೆಲ್ಲ ಮರ್ತೋದೆ? ಏನು ಕತೆ? ಅಲ್ಲ, ಒಬ್ಬ ಮಾವನಂತ ಮದುವೆ ಮಾಡ್ಕೋತೀನಿ ಅಂತ ಮೋಸ ಮಾಡಿಬಿಟ್ಟೆ. ನಮ್ಮ ಕತೆ ಏನು? ಅಯ್ಯ, ಅದೇನು ಮದುವೆ ಅಂದ್ಕೊಂಡು. ಎಷ್ಟು ಜನ ಮಾವಂದಿರಿದ್ದೀರಲ್ವಾ, ಎಲ್ಲರೂ ಸಾರಾಗಿ ನಿಂತ್ಕೊಳ್ಳಿ. ಎಲ್ಲರನ್ನೂ ಮದುವೆ ಮಾಡ್ಕೊಂಡ್ಬಿಡ್ತೀನಿ. ನಿಮ್ಮ ಕಾಟ ತಡಿಯೋಕ್ಕಾಗಲ್ಲ. ಅಯ್ಯ, ನಮ್ಮನ್ನೇ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ, ಇನ್ನು ನಿನ್ನ ಏನು ನೋಡ್ಕೋತಾರೆ ಸಾಕ್ಷಿ ಇವ್ರ ಮುಖಗಳಿಗೆ? ಎಲ್ಲರೂ ಸೇರಿ ನನ್ನ ಮೇಂಟೈನ್ ಮಾಡಿ ತೋರಿಸ್ರಪ್ಪ. ನಮ್ಮ ಅಕ್ಕ ಇರಬೇಕಿತ್ತು ಆವಾಗ. ಇತ್ತು ನಿನ್ನ ಕತೆ. ನನ್ನ ಮಗಳು ಹೀರೋಯಿನ್ ಕಣೋ, ಅವಳು ಕಲ್ಲರ್ಗೂ ಸರಿಸಮ ಹೊಂದಲ್ಲ, ಮದುವೆ ಅಂತೆ. ಹೋ ಚಿಕ್ಕಮ್ಮ, ಚೆನ್ನಾಗಿದ್ದೀರಾ? ಎಷ್ಟು ಉದ್ದ ಬೆಳೆದು ಬಿಟ್ಟಿದ್ದಾವು ನೋಡು ತಾಯಿ ಇಲ್ಲದ ಮಕ್ಕಳು. ನಮ್ಮ ಅಕ್ಕ ಇದ್ದಿದ್ರೆ ಅದೆಷ್ಟು ಖುಷಿ ಪಡೋಡೋ. ತಮ್ಮ, ನೋಡ್ದ ಅಕ್ಕ, ಎಲ್ಲರೂ ನಿನ್ನ ಎಷ್ಟು ಪ್ರೀತಿಸ್ತಾರೆ, ಅದರಲ್ಲಿ 1% ನಮಗಿಲ್ಲ. ಸಾಕ್ಷಿ, ದೊಡ್ಡ ಮೊಮ್ಮಗಳು ಕಣೋ, ಎಲ್ಲ ಮಾವಂದಿರಿಗೆ ರಾಣಿ ನಾನು. ಆಹಾ, ಆದರೂ ಇಲ್ಲಿ ಬಂದಾಗ ಅಮ್ಮ ತುಂಬ ನೆನಪಾಗ್ತಾಳೆ ಅಕ್ಕ. ಮಾವ, ಸಾಕ್ಷಿ ಮಾ ತೋಟಕ್ಕೆ ಹೋಗ್ಬರೋಣ. ತಮ್ಮ, ಹೋಯ್, ಏನು ನಮ್ಮ ಅಕ್ಕನ ಕರ್ಕೊಂಡು ಹೋಗೋದು? ಮಾವ, ಹೇ ಮರಿ, ಜಾಸ್ತಿ ಮಾತಾಡಿದ್ರೆ ಕಿಡ್ನಪ್ಪೆ. ಸಾಕ್ಷಿ, ನನ್ನ ತಮ್ಮ ಇಲ್ವಾ ಬಾಡಿಗಾರ್ಡಾಗಿ? ಮೂತಿ ನೋಡ್ಕೊ, ಕಿಡ್ನಪ್ ಅಂತ ಕಿಡ್ನಪ್. ಮಾವ, ಅಲ್ಲ ಇವನ ಎಷ್ಟೇ ಮಾತಾಡ್ತೀಯ ಅಕ್ಕನ ಮಗಳೇ? ಏ ಬಾರ ಮಾವನ ಮಗಳ, ಹೊಲ್ಲೆ ನಾ ಹೊಲ್ಲೆ.
ನನ್ನ ಅಕ್ಕಿ ಇಲ್ಲ ಹೇಳ. ಹೊಲ್ಲೆ ನಾ ಹೊಲ್ಲೆ, ಹೊಲ್ಲೆ ಅಂದರೂ ಬಿಡೋದಿಲ್ಲ. ಏನು ಮಾಡ್ತೀಯಾ? ಹೇ ಹುಡುಗಿ, ಹೇ ಜನಪದ ಗೀತೆ ಆಡುತ್ತಾ ಹೊರಡುತ್ತಿದ್ದರೋ. ಅಬ್ಬಬ್ಬಬ್ಬ, ನೋಡು ಹೆಂಗೆ ಹೊಂಟ ನಮ್ಮ ದೋಸ್ತ್. ಅಕ್ಕನ ಮಗಳ ಜೋಡಿ ಮದುವೆ ಮಾಡಿಕೊಟ್ಟಿದ್ರ ಭಾರಿ ಜೋಡಿ ಆಗ್ತಿತ್ತು. ಡಾಕ್ಟರ್ ಜುಪುನ್ತನ ಮಾಡಿ ಇಟ್ಟಿದ್ದ ಆಸ್ತಿ ಮನೆಯಾಗೆ ಉಳಿತಿತ್ತಾ? ಏನು ಮಾಡೋದು, ತಪ್ಪಿತು, ಎಲ್ಲ ತಪ್ಪಿತು. ಹೆಂಗಪ್ಪ, ಹೆಂಗಾದೆ? ಆರಾಮದೇ ಇಲ್ಲ? ಭಾಳ ದಿನ ಆದ್ಮೇಲೆ ಬಂದು ಊರಿಗೆ. ಸಣ್ಣಕ್ಕಿದ್ದಾಗ ನೋಡಿದ್ ನಿಂಗ. ಹ್ಞೂ ರೀ, ಮತ್ತೆ ಆರಾಮ್ ರೀ. ಏನಪ್ಪ ನೀ ನಮ್ಮ ಹುಡುಗನ ಮದುವೆ ಮಾಡ್ಕೋತೀನಿ ಅಂತ ಹೇಳಿ ಕೈ ಕೊಟ್ಲಾ? ನಿಮ್ಮ ಹುಡುಗನ ಮದುವೆ ಭಾಳ ಅರ್ಜೆಂಟ್ ಇತ್ತು ರೀ ಕಾಕ. ನಾ ಹರೇ ಏನು ಮಾಡಲಿ? ಏನು ಮಾಡೋದುವ, ಎಲ್ಲ ಕೇಳ್ಕೊಂಡು ಬರ್ಬೇಕು ನೋಡು. ಆರಾಮಾಗಿರಿಯವ್ವ, ಆರಾಮಾಗಿರಿ. ಮಾವ, ಸುಳ್ಳು ಹೇಳ್ತೀಯನ್ನೇ ಸಾಕ್ಷಿ? ಯಾಕೆ ನಿನ್ನ ಸಂಬಂಧ ಕಾದಿರ್ಲಿಲ್ಲೇನಾ? ಸುಮ್ಮ ಕುಂದ್ರಪ್ಪ ನೋಡಿನಾ, ನಾ ಇದ್ಯಾ 11 ನೇತೆ. ಸಣ್ಣ ವಯಸ್ಸಿನಾಗ ನಂಗೇನು ಗೊತ್ತಿತ್ತು ಮದುವೆ ಅಂದ್ರೆ? ಏ ಸಾಕ್ಷಿ, ಹೇಳಿ ಚಿಕ್ಕಮ್ಮ. ಬೆಂಗಳೂರಿನಂಥ ಸಿಟಿ ಒಳಗೆ ಹುಡುಗರು ಚಲೋ ಇರಲ್ಲ. ಹಿಂಗೆ ಪ್ಯಾಂಟು ಟಾಪ್ ಹಾಕ್ಕೊಳ್ಳೋದು ಬಿಟ್ಟು ಲಕ್ಷಣವಾಗಿ ಚೂಡಿದಾರ ಹಾಕ್ಕೋ. ಹೊತ್ತ ಹೊಂಟರಲ್ಲಿ ರೇಪ್ ಆಯಿತು, ಇಲ್ಲಿ ರೇಪ್ ಆಯಿತು ಅಂತ ಟಿ ವ್ಯಾಗ ನೋಡ್ತಿರ್ಲ್ವಲ್ಲ. ಮೊದಲು ನೋಡಾಕ ಬೆಳ್ಳಕ್ಕೆ ಚಂದ ಅದಿ, ಹೀರೋಯಿನ್ ಟೈಪ್. ನಾಲಾಯಕ್ ನನ್ನ ಮಕ್ಕಳು ಏನಾರೇ ಮಾಡಿದ್ರಾ? ಏನು ಮಾಡಿ? ವಾ, ಕಾಲ ಭಾಳ ಕೆಟ್ಟೈತಿ. ಮತ್ತಿನ್ನೊಂದು ಮಾತು ನೋಡವ, ಪ್ರೀತಿ ಗೀತಿ ಅಂತ ಹುಡುಗರು ತಲೆ ಕೆಡಿಸ್ತಾವ. ನಿನ್ನ ಪಾಲಿಗಿರು. ಏನಾರೇ ಅಂದ್ರ ಯಾಕೋ ಮಗನ ಅಂತ ಚಪ್ಪಲ್ ತಗೊಂಡು ನಿಂತ್ಕೊ. ಮೊದಲು ನಿಮ್ಮ ಮನೆಯಾಗ ನಿಮ್ಮ ಅತ್ತಿ ಮಾವ ಬಂಗಾರದಂಗ ನೋಡ್ಕೊಂಡು ದೊಡ್ಡವ್ರು ಮಾಡ್ಯಾರ. ಹಿಂಗೆ ಮಾಡಿ ಅವರ ಹೆಸರ ಕೆಡಿಸ್ಬ್ಯಾಡ್ರಿ, ಚಂದಾಗಿರ್ ನೋಡುವ. ಸಾಕ್ಷಿ ಮುಗಳ್ನಗುತ್ತಾ ಸರಿ ಆಯಿತು ಎಂದಳೋ. ಎಲ್ಲರನ್ನೂ ಭೇಟಿಯಾಗಿ ಮಾತಾಡಿ ಇನ್ನೇನು ಹೊರಡಬೇಕು. ಕುಡುಕ ಮಾವ, ಏ ಸಾಕ್ಷಿ, ಸ್ವಲ್ಪ ದುಡ್ಡಾದರೂ ಕೊಡು, ಕುಡಿಯೋದಕ್ಕೆ ಕೊಡಲ್ಲ ನೋಡು. ಅಜ್ಜ, ಥು ನೀನು ಜನ್ಮಕ್ಕೆ ಅದೆಷ್ಟು ಕುಡಿಸಾಯ್ತೀಯೋ, ಚಿಕ್ಕ ಮಕ್ಕಳ ಹತ್ರನೂ ಬಿಡೋದಿಲ್ವಾ? ನಿನ್ನಿಂದ ನಮ್ಮ ಮಾನ ಮರ್ಯಾದೆ ಎಲ್ಲ ಹೋಯ್ತು. ಎಷ್ಟು ಗಳಿಸಿದರೇನೋ, ದಿನ ಮೋರಿಯಲ್ಲಿ ಬಿದ್ದು ಬರೋನೇ ನೀನು. ನನ್ನ ಮಕ್ಕನ ಮಗಳ ಹತ್ರ ಕೇಳ್ತಿರೋದು. ಸುಮ್ಮನಿರಪ್ಪ. ಕೊಡು ಸಾಕ್ಷಿ, ಕೊಡು. ಕೊಡಬೇಡ ಸಾಕ್ಷಿ, ಇಲ್ಲ ಅಂದರೆ ಮನೆಗೆ ಬರಲ್ಲ ಇವನು. ಛೇ, ಒಂದಾನೊಂದು ಕಾಲದಲ್ಲಿ ಹೇಗೆ ಬದುಕಿದ್ದವನೋ, ಇವಾಗ ದುಡ್ಡು ಕೊಡು ಅಂತ ಹೀಗೆ ಹಂಗಲಾಚೋದೆ. ಕುಡಿತಾ ಎಂಥವರನ್ನೂ ಯಾಮಾರಿಸಿ ಬಿಡುತ್ತೆ. ತಗೋ, ಆದರೆ ಕುಡಿಬೇಡ. ಇನ್ನು ಕೊಡಬೇಕು. ಕೈಯಿಂದ ದುಡ್ಡು ಕಿತ್ತುಕೊಂಡವನೇ ಹೊರಟ ಬಾರಿನ ಕಡೆ. ವಯಸ್ಸಾದ ಅಜ್ಜ ಅಜ್ಜಿಯ ಕಣ್ಣಲ್ಲಿ ನೀರು. ಪಾಪ ಅನ್ನಿಸ್ತು. ಇಲ್ಲೇ ಇದ್ದು ಒಮ್ಮೆ ಎಲ್ಲ ಸರಿ ಮಾಡಲೇ ಅನ್ನಿಸ್ತು. ಆದರೆ ನಾನ್ಯಾರು? ಬರೀ ಆಗ ಈಗ ಬಂದಾಗೋ ಅತಿಥಿ. ನನ್ನ ಜೀವನವನ್ನು ನಾನು ನೋಡಿಕೊಳ್ಳಲೇಬೇಕಲ್ವೇ? ಆದರೂ ಮಾವನನ್ನು ಹೇಗೆ ಕುಡಿತದಿಂದ ಬಿಡಿಸಿ ಒಳ್ಳೆ ಮನುಷ್ಯನನ್ನಾಗಿ ಮಾಡೋದು? ಹೆಂಡತಿ ಮಕ್ಕಳೇ ಬಿಟ್ಟೋಗಿರುವಾಗ, ತಂದೆ ತಾಯಿ ಬಂಧು ಬಳಗವನ್ನೇ ಮೀರಿರುವಾಗ ನನ್ನಿಂದೇನಾಗುತ್ತೆ? ಛೇ, ಅಸಹಾಯಕಳು ನಾನು. ನೀನು ಅಷ್ಟೇ ಮಾವ, ಅಸಹಾಯಕ. ಮದ್ಯಕ್ಕೆ ಶರಣಾಗಿ ಬಿಟ್ಟಿರುವೆ. ಮಾವನಿಗಾಗಿ ಕಣ್ಣಲ್ಲೊಂದು ಕಮ್ಮನಿ, ಪಾಪ ಅನ್ನೋ ಭಾವ ಮೂಡಿತು. ಸಾಕ್ಷಿ, ಹೋಯ್, ಕಾರ್ ನೆಟ್ಟಿಗೋಡ್ಸು, ನನಗಿನ್ನೂ ಬದುಕಬೇಕು ಅಂತ ಆಸೆ ಇದೆ. ತಮ್ಮ, ನಾನು ನೀನು ಅಂದ್ಕೊಂಡಿರೋ ಹಾಗೆ ಚಿಕ್ಕವನಲ್ಲ, ಚಿಕ್ಕ ತಮ್ಮ ಅಷ್ಟೇ. ಪರ್ಫೆಕ್ಟ್ ಡ್ರೈವರ್, 2, 3, 4 ವೀಲರ್ ಲೈಸೆನ್ಸ್ ಇದೆ. ಸರ್ಕಾರ ಕೊಟ್ಟಿದ್ದು ನೋಡ್ಕೊ. ಮಾತಾಡ್ತಾಳೆ. ಅತ್ತೆ, ಏನಂದ್ರು ನಿಮ್ಮ ಅಜ್ಜಿ ತಾತ? ಏನಿಲ್ಲ ಅತ್ತೆ, ಹಾಗೆ ಸುಮ್ಮನೆ ಮಾತಾಡಿದ್ರು. ಆದರೆ ನಮ್ಮ ಮಿಡಲ್ ಮಾವ ತುಂಬ ಕುಡಿತಾರೆ, ಹೇಗೆ ಬಿಡಿಸೋದು? ಪಾಪ ಅನ್ನಿಸ್ತು. ಅವನು ಸರಿ ಹೋಗಲ್ಲ ಬಿಡು. ಅಪ್ಪ, ಇನ್ನೇನು ಸ್ವಲ್ಪ ದಿನದಲ್ಲಿ ಟ್ರೈನಿಂಗ್ ಮುಗಿಯುತ್ತೆ. ನಂತರ ಏನು ಮಾಡಬೇಕು ಅಂದ್ಕೊಂಡಿದ್ದೀಯಾ? ಬೇರೆ ಕಡೆ ಕೆಲಸ ಹುಡುಕಬೇಕು. ಆ ಕಂಪನಿಯಲ್ಲಿ ಸ್ಯಾಲ್ರಿ ಕಮ್ಮಿ. ಹೇಗಿದ್ರೂ 1 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಏನು ಬೇಡ, ಬಾ ಸಾಕು ಇವಾಗ. ಅಪ್ಪ, ಅದು ಹೇಳಿದ ಮಾತು ಕೇಳು ಅಷ್ಟೇ. ಟ್ರಿನ್ ಹೇಳು ಅಗಸ್ಯ, ಏನೇ ಮಾಡ್ತಿದ್ದೆ? ಅಪ್ಪನ ಹತ್ರ ಮಾತಾಡ್ತಿದ್ದೆ. ಹೇಳು. ಏನಿಲ್ಲ, ಇನ್ನು ಏನಕ್ಕೆ ಬಂದಿಲ್ಲ ವಾಪಸ್? ಆಗಲೇ 2 ದಿನ ಎಕ್ಸ್ಟ್ರಾ ಆಗೋಯ್ತು. ನೀನು ತಲೆ, ಇದನ್ನು ಕೇಳೋಕ್ಕೆ ಫೋನ್ ಮಾಡ್ದಾ? ಸರಿ, ಹೇಳಿವಾಗ ರೂಮ್ಗೆ ಬಂದಾಯಿತು. ಹೇಳಬೇಕು ಅಂತ ತುಂಬ ಇದೆ ಸಾಕ್ಷಿ. ನೀನು ಬೇರೆ ಸುಮ್ಮನೆ ಜಗಳ ಆಡ್ತೀಯ, ಮಾತಾಡಲ್ಲ. ಏನು ಮಾಡೋದು? ಸುಮ್ಮನೆ ಕಾಡಿಸ್ಬೇಡ. ಏನು ಹೇಳಬೇಗ? ನಾನು ಬ್ಯುಸಿ ಇವಾಗ. ಸರಿ ಬಿಡು, ಬೇಗ ಬಾ. ಗುಡ್ ನೈಟ್. ಎಷ್ಟು ಸಲೀಸಾಗಿ ಹೇಳು ಅಂತೀಯಲ್ಲ, ಹೇಗೆ ಹೇಳೋದು? ನಾನೊಮ್ಮೆ ಎಲ್ಲ ಹೇಳಿಬಿಟ್ಟರೆ ನನ್ನ ಒಪ್ಕೋತೀಯಾ? ಸ್ವೀಕರಿಸುತ್ತೀಯಾ? ಬೇಡ ಅಂದ್ಬಿಟ್ರೆ ಏನು ಮಾಡೋದು? ಹೇಗೆ ಹೇಳೋದು? ಏನೂ ಹೊಳಿತಿಲ್ಲ. ಆದರೆ ನಿನಗೆ ಅಂತ ಹೇಳಬೇಕಿರೋ ಎಷ್ಟೋ ಮಾತುಗಳನ್ನು ಹೇಳದೇ ಇರಲಾರೆ. ನೀನು ಮುಂದೆ ಇಲ್ಲವಾದರೋ, ಕನಿಷ್ಠ ಪಕ್ಷ ಈ ಆಳೆಗಾದರೋ.
ಎಂದಾದರೂ ನನ್ನ ಪ್ರೀತಿಯ ಕರೆಯೊಳೆಗಳು ನಿನ್ನ ಕೈಗೆ ಸಿಗುವಂತಾಗಲೇ. ನನ್ನ ಈ ಪತ್ರ ನಿನ್ನ ಕೈಗೆ ಸಿಗುತ್ತೇನೆ. ಆಸೆ ಹುಡುಗನ ಪತ್ರವಿದು. ಅತಿರೇಕ ಅಂದುಕೊಳ್ಳಬೇಡ. ತಿರುಗಿ ಬೀಳುವ ಮನಸ್ಸಿಗೆ ತುಂಬ ದಿನ ಸಮಾಧಾನ ಹೇಳಲಾರೆ. ಮನಸ್ಸಿನದು ಒಂದೇ ಹಠ. ತನಗೆ ಎಲ್ಲವೂ ಬೇಕು. ಎಷ್ಟು ಸಲ ತಿಳಿ ಹೇಳಿದರೋ ಕೇಳಲ್ಲ ಅದು. ನಾನು ವಿಫಲನಾಗಿ ಹೋಗಿದ್ದೇನೆ. ಕಣ್ಣಂಚಲ್ಲಿ ನೆನಪಿನ ನೀರು. ಎಲ್ಲವನ್ನೂ ಹೇಳಬೇಕು ಅಂದುಕೊಂಡಿದ್ದೆ. ನನ್ನ ಮಾತು ನಿರುಪಯುಕ್ತವೆನಿಸುವುದು ನಿನ್ನ ಕಣ್ಣುಗಳ ನವಿಲ ನರ್ತನ ಕಂಡಾಗ. ನಿನಗೆ ಗೊತ್ತು, ಸುಮ್ಮನೆ ಕಾಲ ಕಳೆಯಲೆಂದು ಸಮುದ್ರದ ದಡದಲ್ಲಿ ನಿಂತವ ನಾನು. ಅಂದು ಅಂಬೆಗಾಲಿಟ್ಟುಕೊಂಡು ಮಗುವಿನಂತೆ ಬಂದ ಪುಟ್ಟ ಅಲೆಯೊಂದು ದಂಡೆಯಲ್ಲಿ ನಿಂತವನ ಕಾಲು ತಾಕಿ ಅಂಗಾಲಿಗೆ ಗಿಲಿಗಳಿ ಇಕ್ಕಿದಾಗ ನೆನಪಾದವಳು ನೀನು. ನಿನಗಾಗಿ ನಿಗಾವಹಿಸಿ ಈ ಪತ್ರ. ಪಾದದ ಮೇಲೆ ಪಾರಿಜಾತವನ್ನಿಟ್ಟು ನಿನ್ನ ಬಿಗಿದಪ್ಪಿ ಸಣ್ಣದೊಂದು ಕಣ್ಣ ಹನಿ ತುಂಬಿಕೊಂಡಾಗಲೇ, ಬದುಕಿನ ಬವಣೆಗಳ ಮಧ್ಯೆ ನೀನು ಕಳೆದು ಹೋದೆಯ ಅಂದುಕೊಳ್ಳುವಾಗಲೇ ಮಡುವುಗಟ್ಟಿದ ಕಣ್ಣಿನಲ್ಲಿ ಬಿಂಬವಾಗುತ್ತೀಯಲ್ಲೇ. ನೀನಂದುಕೊಂಡಿರುವುದಕ್ಕಿಂತ ಹೆಚ್ಚು ನಿನ್ನನ್ನು ಪ್ರೀತಿಸಿದವನು ನಾನು. ಆಶ್ಚರ್ಯವೆಂದರೆ ನಾವು ಕೈಗೂಡಲಾಗದ ಭೇಟಿಗಳನ್ನು ಭೇಟಿಯಾದದ್ದು, ಆಡಲಾಗದ ಮಾತುಗಳಲ್ಲೂ ಶಬ್ದಗಳಾದದ್ದು, ತೆಕ್ಕೆಗೆ ಬೀಳದೇನೆ ಪರಸ್ಪರ ತಬ್ಬಿಕೊಂಡದ್ದು ಮತ್ತು ಬಿಕ್ಕದಿದ್ದರೂ ನಮ್ಮ ಕಣ್ಣುಗಳು ತಂತಾನೆ ತುಂಬಿ ಬಂದದ್ದು. ನಮ್ಮ ಪ್ರೀತಿಯ ಮಿಡಿತವೇ ಇಷ್ಟಕ್ಕೂ ನೀನು ಯಾರೇ? ಯಾವ ಜನ್ಮದ ನೆರಳೆ? ಯಾವ ಅಪರಿಚಿತ ದಾರಿಯ ಹೊರಳು? ಯಾಕೆ ನೀನು ಬೆಳಗಿನ ಜಾವದ ಆಕಾಶದಲ್ಲಿನ ನಕ್ಷತ್ರದಂತೆ ನನ್ನ ಬೆನ್ನು ಕಾಯುತ್ತಿ? ನಿನ್ನ ಮೇಲೆ ನನಗೆ ಇಷ್ಟ್ಯಾಕೆ ಪ್ರೀತಿ ನಿನ್ನವನಾಗದೇನೆ? ಸುಮ್ಮನೆ ಕಣ್ಣು ಮುಚ್ಚಿಕೊಂಡು ಕುಳಿತರೆ ನೆನಪಾಗುವುದು ನಿನ್ನ ನಿಷ್ಕಳಂಕನಗೆ. ಆವತ್ತು ನಿನ್ನಾವರಿಸಿದ್ದ ಬಿಳಿಯ ಚೂಡಿ, ನರ್ತಿಸುತ್ತಿದ್ದ ಮುಂಗರುಗಳು, ನೆನೆಸಿಕೊಂಡಾಗಲೆಲ್ಲ ನಡು ಮಧ್ಯಾಹ್ನದ ಆ ತೋಪಿನ ತಂಪು ನನ್ನನ್ನು ನಿನ್ನ ನೆನಪಿಗೊಪ್ಪಿಸುತ್ತದೆ. ಇಷ್ಟಕ್ಕೂ ನೀನು ನನಗೇಕೆ ನೆನಪಾಗಬೇಕು? ನಾವು ನಿತ್ಯ ದೀಪ ಹಚ್ಚುವ ಹೊತ್ತಿಗೆ ಭೇಟಿಯಾದವರಲ್ಲ. ಮೈ ಹೊತ್ತೊತ್ತಿ ಕುಳಿತು ಸಾವಿರ ಗಂಟೆ ಸವಿಸಿದವರಲ್ಲ. ಮುಗಿಬಿದ್ದು ಮೈ ಅಚ್ಚೆ ಗುರುತು ಹುಡುಕಿಕೊಂಡವರಲ್ಲ. ಕುದಿಯುವ ಅಗ್ನಿ ಪರ್ವತಗಳಲ್ಲ. ಸಿಡಿಯಲು ತವಕಿಸುವ ಜ್ವಾಲಾಮುಖಿಗಳಲ್ಲ. ನಮ್ಮಿಬ್ಬರ ಮಧ್ಯೆ ಪ್ರವಹಿಸಿದ್ದು ನಿಶಬ್ದ ಮೌನ ಗುಪ್ತಗಾಮಿನೇ. ನಾವು ಒಬ್ಬರನ್ನೊಬ್ಬರು ಪ್ರೀತಿಸುತ್ತಿದ್ದೇವೆಂಬ ಸಂಗತಿ ನಮ್ಮಿಬ್ಬರ ಹೊರತಾಗಿ ಜಗತ್ತಿನಲ್ಲಿ ಯಾರಿಗೂ ಗೊತ್ತಾಗಲಿಲ್ಲ. ನಿನ್ನ ಕರೆಗೆ ನಾನು ಅಕ್ಕಿಯಾಗುತ್ತಿದ್ದದ್ದು ನೆನಪು. ಒಂದಷ್ಟು ಪತ್ರ, ಒಂದಷ್ಟು ಫೋನು, ವಿನಾಕಾರಣದ ಒಂದೆರಡು ಭೇಟಿ, ನೀರೊಳಗೆ ವೀಣೆ ಮಿಡಿದಂತೆ ಆಡಿದ 6 ಮಾತು ಅಷ್ಟೇ ತಾನೇ? ಇದೆಲ್ಲವೂ ಇದೀಗ ನಡೆದಂತೆ ನೆನಪಿದೆ ಎಂಬುದೇ ನಮ್ಮ ಪ್ರೀತಿಯ ತಾಕತ್ತು ಕಣೆ. ನಿನ್ನ ನಗುವಿನ ಅಲೆಯ ಬಿಸುಪು ನನ್ನ ಪೆದ್ದು ಮನಸ್ಸಿಗೆ ಅರ್ಥವಾಗಬಲ್ಲದು. ನೋಡದೆಯೂ ನೀನು ನನ್ನೊಳಗೆ ಅಳೆಯದ ಚಿತ್ರವಾಗಿ ಸ್ಥಾಪಿತವಾಗಿರಬಲ್ಲೆ. ನನ್ನ ಪ್ರೀತಿಗೆ ಅಷ್ಟು ಕಸುವಿದೆ, ಸೊಗಸಿದೆ. ನಿನ್ನ ನೆನಪಿಗೆ ನಿಜ ಪ್ರೀತಿಯ ಒಗರಿದೆ. ಈ ಗುಪ್ತಗಾಮಿಯಂಥ ಪ್ರೀತಿ ಎಂದಿಗೂ ಬತ್ತಲಾರದು. ದೇವರೆನ್ನುವವನು ಕೂಡ ತಡೆಯೊಡ್ಡು ಕಟ್ಟಲಾರ. ಸ್ವಚ್ಛಂದವಾಗಿ ಈಜಾಡಲು ನಿನ್ನ ನೆನಪುಗಳ ಪರಿಶುದ್ಧ ನದಿಯಿದೆ. ಮೈ ಚೆಲ್ಲಿ ಮಲಗಲು ನನ್ನ ಕನಸುಗಳೆಂಬ ಸಕ್ಕರೆ ಮರಳು. ನಿನ್ನನ್ನು ನನ್ನ ಉಸಿರು ನಿಂತು ಹೋಗುವ ಹಾಗೆ ಪ್ರೀತಿಸುತ್ತೇನೆ. ನಿನ್ನ ನುಣುಪು ಪಾದಗಳ ಮೇಲಾಣೆ. ಈ ವರ್ಷಗಳ ಅಷ್ಟೂ ದಿನಗಳನ್ನು ಅದೆಷ್ಟು ಸಂತೋಷವಾಗಿಟ್ಟಿದೆಯೇ ನೀನು. ನಿಜ ಹೇಳ್ತೀನಿ ಕೇಳೋ, ಪ್ರೀತಿ ನನಗೊಂದು ಫ್ಯಾನ್ಸಿ ಅಲ್ಲ, ಅದು ಕಾಮವಲ್ಲ. ಹುಡುಗಿಯರು ಯಾವಾಗಲೂ ಬಯಸುವ ಭಾವನೆಗಳ ಭದ್ರತೆಯ ಕಪಾಟೂ ಅಲ್ಲ. ನನ್ನ ಪಾಲಿಗದು ಹುಚ್ಚು ಯೌವನದ ಅವಶ್ಯಕತೆ ಅಲ್ಲ. ತೋರ್ಪಡಿಕೆ ಹುಡುಕಿಕೊಳ್ಳೋ ದಾರಿ ಅಲ್ಲವೇ ಅಲ್ಲ. ಪ್ರೀತಿ ಅನ್ನೋದು ನನ್ನ ಪಾಲಿಗೆ ನಿರಂತರ ಹುಡುಕಾಟ, ಬದುಕಿನ 1000 ಸತ್ಯಗಳ ಆವಿಷ್ಕಾರ. ನಿನ್ನ ನಂತರ ನಾನು ಅಷ್ಟೊಂದು ತೀವ್ರವಾಗಿ ಪ್ರಾಮಾಣಿಕವಾಗಿ ಪ್ರೀತಿಸಿದ್ದು ನಿನ್ನನ್ನು ಮಾತ್ರ. ನನಗೆ ನಿನ್ನನ್ನು ನಂಬಿಸುವ ಉಸಾಬರಿ ಇಲ್ಲ. ನೀನು ನನ್ನನ್ನು ನಂಬದಿದ್ದರೆ, ನನ್ನ ಪ್ರೀತಿಯನ್ನು ನಂಬದಿದ್ದರೆ ಜಗತ್ತಿನಲ್ಲಿ ಮತ್ತೇನನ್ನೂ ನಂಬಲಾರೆ. ನೀನು ನನ್ನನ್ನು ಪ್ರೀತಿಸಿಯೇ ಇಲ್ಲವೇನೋ ಎಂಬಂತಿರಬಹುದು. ಆದರೆ ನನ್ನ ಪ್ರೀತಿಸಿದ್ದು ಸುಳ್ಳು ಅಂತ ನಿನಗೆ ನೀನು ಕೂಡ ಹೇಳಿಕೊಳ್ಳಲಾರೆ. ಬಂಡೆಯ ಮೇಲೆ ಇಟ್ಟ ಪಾದ ಹೆಜ್ಜೆ ಗುರುತು ಮೂಡಿಸಲಾರದು ನಿಜ. ಆದರೆ ಸುನಾಮಿಯ 1000 ಅಲೆ ಸರಿದು ಹೋದರೂ ಬಂಡೆಯ ನೆನಪನ್ನು ಒರೆಸಿ ಹಾಕಲಾರದು. ಮಂಜು ತುಂಬಿದ ಮುಂಜಾವಿನಲ್ಲಿ ಎದ್ದು ಕುಳಿತವನನ್ನು ಅಪ್ಪಿಕೊಂಡ ನಿನ್ನ ನೆನಪಿಗೆ ಅದೆಷ್ಟು ಶಕ್ತಿ ಇದೆ. ಚಳಿಯಲ್ಲೂ ಬೆವರು ಕಣೆ ಹುಡುಗಿ. ನಿನ್ನೊಂದಿಗೆ ಬದುಕು ಕಟ್ಟಿಕೊಳ್ಳುವ ಭರದಲ್ಲಿ ಹೊಂಗನಸು ಹೊತ್ತು ಆಡಿದ ಪ್ರತಿಯೊಂದು ಮಾತು ಪ್ರಾಮಿಸರಿ ನೋಟು ಕಣೆ. ನಿನ್ನೆಡೆಗಿನ ಪ್ರೀತಿ ನನ್ನ ಸ್ವಗತ ಗೀತೆಯೇನೋ.
ಮಾತು ಬದಲಿಸುವ ವಿದ್ಯೆ ಗೊತ್ತಿಲ್ಲ. ನನ್ನಲ್ಲಿನ ಆವೇಶ, ಆರ್ದ್ರತೆ, ಅಸಹನೆ, ಚಡಪಡಿಕೆ, ಅಂಗಲಾಚುವಿಕೆ ಎಲ್ಲವೂ ಅದೇ ಪ್ರೀತಿಯ ಸಾವಿರ ಮುಖಗಳು. ಹೊಲವೆಂದರೆ ಬದುಕಲ್ಲವೇನೆ? ನನ್ನ ನಾಭಿಯಾಳದಿಂದ ಹೊರಟ ವಾಂಛಾಗಳಿಗಿಂತ ನಿನ್ನ ಮನದಾಳದಲ್ಲಿ ಚಿಮ್ಮಿದ ಪ್ರೀತಿಯೇ ಶಾಶ್ವತ. ನಿನ್ನ ವರ್ತನೆ ಹೀಗೇ ಇರುತ್ತದೆ ಅನ್ನುವ ಆಗಿರಲಿಲ್ಲ. ಒಮ್ಮೆ ಪ್ರೀತಿಯ ಹೂಬಿಸಿಲೋ, ಮತ್ತೊಮ್ಮೆ ಚೆಲುವಿನ ಬೆಳದಿಂಗಳೋ, ಒಮ್ಮೆ ಬೇಸರದ ಕಡುಮೋಡ, ಇನ್ನೊಮ್ಮೆ ದಿವ್ಯ ನಗೆಯ ಧರೆದೀಪ. ಹುಚ್ಚೋಳೆ ಮತ್ತು ಪ್ರಶಾಂತತೆಯ ಸಂಭ್ರಮ ನೀನು. ನನ್ನ ನಿನ್ನ ನಡುವೆ ಹೊಲವು ಮೂಡಿದಾಗಲೇ ನನಗನ್ನಿಸಿತೋ ನೀನು ಸರಳವಾಗಿ ಅರ್ಥವಾಗಲ್ಲವೆಂದೋ. ನನ್ನ ಮನಸ್ಸಿನಲ್ಲಿ ಸಾವಿರ ಮಾತುಗಳಿದ್ದೋ, ಆದರೆ ನೀನು ದನಿಯಾಗಲಿಲ್ಲ. ನಿನ್ನ ಮೌನದಲ್ಲೂ ಹಾಡಿದ ರಾಗವಿತ್ತು, ಅರಿವಾಗಲಿಲ್ಲ ಕಣೆ. ನಿನ್ನ ನೆನಪು ತರುವ ಮತ್ತದೇ ಕಾರ್ಗತ್ತಲಿನ ಧೋಮಳೆ, ಇದು ನಿಲ್ಲುವಂತೆ ಕಾಣುತ್ತಿಲ್ಲ. ರಾತ್ರಿಯ 3ನೇ ಜಾವದಲ್ಲೂ ಅದೇ ಆರ್ಭಟ, ಗುಡುಗು ಸಿಡಿಲಿನ ಸಿಡಿತ. ಕೊನೆಯಲ್ಲಿ ಸಮಾಧಾನದ ಕೋಲ್ಕಿಚ್ಚು. ದೇವರ ಗುಡಿಯಲ್ಲಿ ಅವ್ವ ಹಚ್ಚಿಟ್ಟ ದೀಪ ಉರಿಯುತ್ತಿದೆ. ಅದು ಉರಿಯುತ್ತಿದ್ದಷ್ಟು ಹೊತ್ತು ನೀನು ಸಿಗುತ್ತೀ ಎಂಬ ಆಸೆ ಬದುಕುಳಿದಿರುತ್ತದೆ. ನನ್ನ ಹೃದಯದ ಮಿಡಿತವೆಲ್ಲವೂ ಕವಿತೆಯಾಗಿ ಅರಿವಿಕೊಳ್ಳುತ್ತಿದೆ. ನನ್ನ ಹುಚ್ಚು ಭಾವುಕತೆಗೊಂದು ದಿಕ್ಕು ತೋರಿಸಿದವಳಲ್ಲಿ ಒಂದು ವಿನಮ್ರ ಕೋರಿಕೆ. ನನ್ನ ಮನದ ಬಯಕೆಯನ್ನು ತಿಳಿಸುವ ಪರಿ ಬೇರೆಯೇ ಇದೆ ಹುಡುಗಿ. ಅಂದದ ಗುಲಾಬಿ ಕೈಲಿಡಿದೋ ಹಿಂದಿಂದೆ ಸುತ್ತಲಾರೆ, ಪುಟಗಟ್ಟಲೆ ಪತ್ರ ಗೀಚಲಾರೆ. ರಕ್ತದಲ್ಲಿ ಯಾಕೆ, ಕೇವಲ ಶಾಹಿಯಲ್ಲೂ ಬರೆಯಲಾರೆ. ಪಾರಿವಾಳಗಳ ದೂತ ಕೈಂಕಾರ್ಯ ದಂತಕಥೆಯಾಗಿದೆ. ಪ್ರೇಮ ಪತ್ರಗಳ ಹೊರೆ ಹೊತ್ತು ಬೆನ್ನು ಬಾಗಿದ ನಿವೃತ್ತ ಅಂಚೆಯವ ದಿನವೂ ಸಿಗುತ್ತಾನೆ ತಣ್ಣನೆ. ಹೃದಯದ ಬಾಗಿಲು ತೆರೆದಿದ್ದೇನೆ, ಏನೂ ಬರೆಯದ ಖಾಲಿ ಆಳೆಯಿದು. ಇಷ್ಟವಿದ್ದರೆ ಏನಾದರೂ ಬರೆ, ಇಲ್ಲ ಎಲ್ಲವನ್ನೂ ಮರೆ. ಇಂತಿ ನಿನ್ನವ ಅಗಸ್ಯ. ಏನಿದು ಅಗಸ್ಯನ ಹುಚ್ಚು ಪ್ರೀತಿ? ಅಗಸ್ಯನ ಪ್ರೀತಿಯನ್ನು ಸಾಕ್ಷಿ ಒಪ್ಪುತ್ತಾಳ? ಒಂದು ವೇಳೆ ಅವಳು ಒಪ್ಪದಿದ್ದರೆ ಇವನ ಗತಿಯೇನು ಮುಂದೆ? ಇವನ ಜೀವನ ಹೇಗಿರುತ್ತೆ? ಕಾಯ್ದು ನಿರೀಕ್ಷಿಸಿ. ಭಾಗ 9 ಮುಂದುವರಿಯುತ್ತದೆ. ಭಾಗ 9ನ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.